ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿದೆ ರಾಯಚೂರಿನಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ಕಾರ್ಯಕ್ರಮ ಇದೆ ಅಂತ. ಎಲ್ಲವೂ ಕೂಡ ಅದ್ದೂರಿಯಾಗಿ ತಯಾರಾಗ್ತಾ ಇದೆ. ಇಲ್ಲಿಂದಲೇ ಹಿಡ್ಕೊಂಡು ಅಲ್ಲಿನ ಒಂದು ಏನಾಗ್ತಾ ಇದೆ ಪರಿಸರ ಅನ್ನೋಂಥದ್ನ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳ್ಸಕ್ ಇಷ್ಟಪಡ್ತೀವಿ. ನಿಜವಾಗ್ಲೂ ಗ್ರೇಟ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಅಚ್ಚರಿ ಆಗ್ತಾ ಇದೆ. ಈ ಮೇಡಮ್ ಏನಾದ್ರು ಓಡಾಡ್ಲಿಲ್ಲ ಅಂತ ಇದ್ದಿದ್ರೆ ಖಂಡಿತವಾಗ್ಲು ಈ ಒಂದು ಹಬ್ಬ ಸ್ವಲ್ಪ ಡಿಲೇ ಆಗ್ತಾ ಇತ್ತೇನೋ ಅನ್ನೋಂಥದ್ದು ಭಾವನೆ ಬರುತ್ತೆ. ಹಾಗಾಗಿ ಮಾಸ್ಟರ್ಸ್ ಇನ್ನೇನು ನಾಳೆ ಒಂದು ದಿವಸ ಇದೆ, ಬಂದೇ ಬಿಡ್ತು ಭಾನುವಾರ. ಹಾಗಾಗಿ ಹೆಚ್ಚಿನದಾಗಿ ನಾವೆಲ್ಲರೂ ಕೂಡ ಇಷ್ಟು ಕ್ಲಾಸ್ ನ ಕೇಳ್ತಾ ಇದೀವಿ, ಎಲ್ಲಾನು ಕೂಡ ಅಳವಡಿಸ್ಕೊತಾ ಇದೀವಿ ಅಂತಂದ್ಮೇಲೆ ನಾವು ಪ್ರಚಾರ ಮಾಡ್ಲಿಲ್ಲ, ನಾವು ಈ ಹಬ್ಬಕ್ಕೆ ಪಾಲ್ಗೊಳ್ಳಿಲ್ಲ ಸಾಧ್ಯವಾದಷ್ಟು ಅಂತಂದ್ಮೇಲೆ ಅದು ನಿಷ್ಪ್ರಯೋಜಕ ಅಂತ ಅನ್ಸ್ಬಿಡ್ಬಹುದೇನೋ ಅಂತ ಅನ್ಸುತ್ತೆ. ಹಾಗಾಗಿ ಮಾಸ್ಟರ್ಸ್ ಎಲ್ರೂ ಕೂಡ ಇರೋ ಸ್ವಲ್ಪ ಸಮಯಾವಕಾಶದಲ್ಲಿ ಹೆಚ್ಚಿಗೆ ಪ್ರಚಾರ ಮಾಡ್ತಾ ಎಲ್ರಿಗೂ ತಿಳಿಸ್ತಾ ನಮ್ಮ ಬಂಧು ಬಾಂಧವರಿಗೆ ಸುತ್ತಮುತ್ತಲಿನವರಿಗೆ ಎಲ್ರೂ ಕೂಡ ಆದಷ್ಟು ಈ ಒಂದು ಅದ್ಭುತ ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂದ್ರೆ ಏನು, ಇದ್ರಲ್ಲಿ ಏನೇನಿದೆ, ಬರೀ ಧ್ಯಾನ ಜ್ಞಾನ ಅನ್ನೋದಲ್ಲ, ಎಷ್ಟೊಂದ್ ತರದ ಮರ್ಮ ಚಿಕಿತ್ಸೆ ಆಗ್ಬೋದು, ಆಯುರ್ವೇದ, ಆಮೇಲೆ ಮೂತ್ರ ಚಿಕಿತ್ಸೆ, ಈ ತರದ್ದೆಲ್ಲ ವಿಶೇಷವಾದ ಜ್ಞಾನ ಇರೋದ್ರಿಂದ ಈ ತರಹದ ಮಹಾನ್ ಕಾರ್ಯಗಳನ್ನ ನಾವು ಪ್ರಚಾರ ಮಾಡಿ ಪರಿಪಾಲನೆ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಮಾಸ್ಟರ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತೆ ಇಂಟರ್ಫಿಯರೆನ್ಸ್ ಈಗ ಕೇವಲ 2 ದಿನ ಮಾತ್ರ ಇದೆ. ಈಗ ಇಷ್ಟು ದಿನ ನಾವು ಮಾಡಿದ್ದಲ್ಲ, ಈಗ ಶುಕ್ರವಾರ ಶನಿವಾರ ನಾವ್ ಏನ್ ಮಾಡ್ತೀವೋ ನಾವು ಅಂದ್ರೆ ನಮ್ಮ ಗ್ರೂಪಿನಲ್ಲಿರುವ ಎಲ್ಲ ಸದಸ್ಯರು ಈಗ ಏನ್ ಮಾಡ್ತೀವೋ ಇದು ಆ ಒಂದು ಫಂಕ್ಷನ್ ಮೇಲೆ ತುಂಬಾ ಪರಿಣಾಮಕಾರಿಯಾಗಿ ಬೀರುತ್ತೆ. ಸರ್ ಅನುಮತಿ ನೀಡಿದ್ರೆ ನಾವೇನು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ, ಅಲ್ಲೇನು ಬ್ಯಾನರ್ಸ್ ಹಾಕಿದಾರೆ ಅದನ್ನೆಲ್ಲ ಇದೇ ಗ್ರೂಪ್ ಅಲ್ಲಿ ಹಾಕಿದ್ರೆ ಎಲ್ಲರೂ ನೋಡ್ತಾರೆ, ಅವ್ರಿಗೂ ಒಂದು ಉತ್ಸಾಹ ಬಂದು ಬೇರೆಯವ್ರಿಗೂ ಹರಡಿಸೋದಕ್ಕೆ ಇದಾಗುತ್ತೆ. ಅದರಿಂದ ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ಲಾರ ಹತ್ರ, ದಯವಿಟ್ಟು ಹೆಚ್ಚಿನ ಪ್ರಚಾರ ಮಾಡಿ. ಇವತ್ತು ನಾಳೆ ನಾವ್ ಏನ್ ಪ್ರಚಾರ ಮಾಡ್ತೀವೋ ಅದೇ ಹೆಚ್ಚಿನ ಪರಿಣಾಮಕಾರಿಯಾಗಿ ಬೀರೋದು ಇವಾಗ. ಎಸ್ ಅಶ್ವಿನಿ ಮೇಡಮ್, ಅವೆಲ್ಲ ಹಾಕಿ ಏನೇನು ಪ್ರಚಾರ ಅಲ್ಲಿ ಆಗ್ತಾ ಇದೆಯೋ ಅದೆಲ್ಲ ವೆಹಿಕಲ್ ಆಗ್ಬೋದು, ಬ್ಯಾನರ್ಸ್ ಆಗ್ಬೋದು, ಎಲ್ಲ ಇವತ್ತು ಪ್ರಚಾರ ಶುರು ಆಗುತ್ತೆ. ಇದೆಲ್ಲ ಫೋಟೋಗಳು ಹಂಚ್ಕೊಳ್ಳಿ ಗ್ರೂಪಲ್ಲಿ, ಎಲ್ಲ ಗ್ರೂಪ್ಸ್ ಅಲ್ಲಿ ಹಂಚ್ಕೊಳ್ಳಿ. ಓಕೆ ರೈಟ್ ಸರ್. ಸೊ ಇನ್ನು ಒಂದು 2 ಮಾಸ್ಟರ್ಸ್ ಇದ್ದಾರೆ ಸರ್, ಕ್ಲೋಸ್ ಮಾಡೋಣ. ಆಯ್ತಾಯ್ತು. ಉಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ವೈಜ್ಞಾನಿಕ ಭಾಗ 2 ತುಂಬಾ ಅದ್ಭುತವಾದಂಥದ್ದು. ಅತಿ ನಿನ್ನೆಕ್ಕಿಂತಲೂ ಇವತ್ತು ದಿನ ದಿನ ಹೆಚ್ಚಿನ ಈ ಸಂಪ್ರದಾಯಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ನಿಜವಾಗೂ ಹಿಂದಿನ ಕಾಲದಿಂದಲೂ ಕೂಡ ಈಗ ಬಂದಿದ್ದು ಬಹಳಷ್ಟು ಅದ್ಭುತವಾದದ್ದು. ಮತ್ತೆ ಇವತ್ತೆಲ್ಲವನ್ನು ಮಾಡ್ತೀವಿ, ಆದ್ರೆ ಇವತ್ತು ಪೂರ್ತಿ ತಾವು ಕೂಲಂಕುಷವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟಿದ್ರ. ಮಂಗಳಾರತಿ ಅಂತೂ ದೇವರಿಗೆ ಮಾಡಿದ ನಂತರ ನಾನು ನನ್ನ ಮನೆಯವರು ಎಲ್ಲರಿಗೂ ನಾ ಮಂಗಳಾರತಿಯನ್ನು ಮಾಡ್ತೀನಿ. ನನ್ನ ಆತ್ಮಕ್ಕೆ ನಾನು ಮಂಗಳಾರತಿ ಮಾಡ್ಕೊಳ್ತೀನಿ ಅಂತ ಇವತ್ತು ನನಗೆ ಬಹಳ ಖುಷಿ ಆಯ್ತು ಗುರುಗಳೇ. ಆಮೇಲೆ ಇನ್ನೊಂದು ಏನಂದ್ರೆ, ನನ್ನ ಜೀವನದಲ್ಲಿ ಇವತ್ತು ತಾವೇನು ಶಾಪ ಅಂತ ಹೇಳಿದ್ರಲ್ಲ, ಇದು ನನಗೆ ಒಂದು ವರವಾಗಿದೆ. ನಿಜವಾಗಿ ಏನಂದ್ರೆ, ನನಗೆ ಬರ್ಬೇಕಾಗಿತ್ತಲ್ಲ ಅದೆಲ್ಲವೂ ಕೂಡ ನನಗೆ ನನ್ನ ಜೀವನದಲ್ಲಿ ನನಗೆ ಬಂದಿದೆ ಅಂತ ನನಗೆ ಮನವರಿಕೆ ಆಯ್ತು. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರು ಹೇಳಿದ ಉತ್ತರ ನನಗೆ ಪರಿಪೂರ್ಣಿಯಾಗಿ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಏನು ನನಗೆ ಅವ್ರು ಕೆಟ್ಟದನ್ನ ಮಾಡ್ಲಿಕ್ಕಂತ ಬಯಸಿದ್ರು, ಆದ್ರೆ ಅದೇನಾಗ್ಬಿಡ್ತು, ಇವತ್ತು ನನಗೆ ಒಳ್ಳೇದಾಗಿದೆ, ಅವ್ರಿಗೆ ಕೆಟ್ಟದಾಗ್ತಾನೆ ಇದೆ. ಹಾಗಾಗಿ ನನಗೆ ಎಲ್ಲವೂ ಕೂಲಂಕುಷವಾಗಿ ಪ್ರತಿಯೊಂದು ಪಾಯಿಂಟ್ಗಳನ್ನ ಮಂಗಳಾರತಿಯಿಂದ ಹಿಡ್ಕೊಂಡು ಆಶೀರ್ವಾದ ಶಾಪವರೆಗೂ ತಾವೇನ್ ಹೇಳಿದ್ರ ಎಲ್ಲವೂ ನಿಜ ಸರ್. ಸತ್ಯ ಸತ್ಯ ಸತ್ಯ. ಸಂತೋಷ ಗುರುಗಳ ಇವತ್ತು ಹೇಳಿದಂತ ಪ್ರತಿಯೊಂದು ವಿಷಯಗಳು ಕೂಡ ಅಷ್ಟು ಅದ್ಭುತವಾದಂತಹ ವಿಷಯಗಳು. ನನ್ನ ಜೀವನದಲ್ಲಿ ಅದ್ಭುತವಾಗಿ ಉನ್ನತಿಯನ್ನ ನಾನು ಪಡಿತಾ ಇದ್ದೀನಿ ಈ ಎಲ್ಲಾ ಪಾಯಿಂಟ್ಗಳನ್ನ ಆಧರಿಸಿಕೊಂಡು ಅಂತ ನಾ ಹೇಳಿಕ್ ಇಷ್ಟಪಡ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಆಮೇಲೆ ಇದು ಶ್ರೀಗಂಧ ಮತ್ತು ಚಂದನ ಇವೆರಡರಲ್ಲಿ ಏನ್ ವ್ಯತ್ಯಾಸ? ಏನೂ ಇಲ್ಲ, ಎರಡು ಒಂದೇ. ಎರಡು ಒಂದಿಲ್ಲ. ರಕ್ತ ಚಂದನ ಬೇರೆ, ಚಂದನ ಬೇರೆ ಅಷ್ಟೇ. ಚಂದನ ಬೇರೆ, ರಕ್ತ ಚಂದನಕ್ಕೂ ಚಂದನಕ್ಕೆ ಏನ್ ವ್ಯತ್ಯಾಸ? ಚಂದನ, ರಕ್ತ ಚಂದನ ಅನ್ನೋದು ಕೆಂಪಗಿರುತ್ತೆ, ಅದು ಗಿಡನೇ ಅದರ ಬೇರೆನೆ, ಅದು ಸ್ಪೀಶೀಸೇ ಬೇರೆ.
ಒಂದು ಅದನ್ನು ಉಪಯೋಗ ಮಾಡಿ ಗಂಧದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಗಿಡಗಳಿದೆ. ನಮ್ಮ ದೇಶದೊಳಗಿರುವಂತದ್ದು ನಾನು ಈಗಾಗಲೇ ಹೇಳಿದೆ. ನಮ್ಮ ದೇಶದ ಮೈಸೂರೊಳಗೆ ಬೆಳೆಯುವಂತ ಗಂಧದಲ್ಲಿ ಅದ್ಭುತವಾದಂತಹ ಎಣ್ಣೆ ತೆಗಿಬಹುದು. ಅದರ ಒಂದು ಪರಿಮಳ ಜಾಸ್ತಿ ಇರುತ್ತೆ. ಬೇರೆ ಕಡೆ ಎಲ್ಲ ಕಾಡ ಗಂಧ ಅಂತೆಲ್ಲ ಇರುತ್ತೆ, ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ, ಎಣ್ಣೆ ಬರೋದಿಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಅದ್ರೊಳಗಡೆ ನಕಾರಾತ್ಮಕ ತರಂಗಗಳನ್ನು ತೆಗೆಯೋ ಶಕ್ತಿ ಇರಲ್ಲ. ಆ ದೃಷ್ಟಿಯಿಂದ ಏನು ಅಂತ ಚಂದನ, ಅದಕ್ಕೆ ಗಂಧದ ಗುಡಿ ಇದು ಮೈಸೂರು ಅಂತ ಅದಕ್ಕೆ ಕರೆಯೋದು. ನನ್ಗೆ ಅದು ಗೊತ್ತಾಗ್ಲಾರ್ದಕ್ಕೆ ತಗೊಂಡಿದ್ದೆ ಅದನ್ನ. ನಾನು ಅದನ್ನ ಸ್ಟೇಜ್ ಮೇಲೆ ಅದನ್ನ ಒಂಥರ ಕೆಟ್ಟ ವಾಸನೆ ಬರ್ಲಿಕ್ಕೆ ಆರಂಭ ಆಯ್ತು. ಹಾಗಾಗಿ ಅದಕ್ಕೆ ಅದನ್ನ ನೀವು ಯಾವ ಕಾರಣಕ್ಕೂ ಪ್ರೈವೇಟ್ ಅಲ್ಲಿ ತಗೋಬೇಡಿ. ಕಾವೇರಿ ಎಂಪೋರಿಯಂ ಅನ್ನೋದು ಸರ್ಕಾರದ್ದು, ಕರ್ನಾಟಕ ಸರ್ಕಾರದ್ದು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನೇ ತಗೊಳ್ಳಿ, ಒಳ್ಳೇದಾಗಿರುತ್ತೆ. ಆಯ್ತು, ಅದು ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಅದೇನಂಬುದು. ನಾನು ಟೂರಿಗೆ ಹೋದಾಗ ಅದನ್ನ ತಗೊಂಡಿದ್ದೆ, ಎಲ್ಲಾರು ತಗೊಳ್ತಾ ಇದ್ರು, ನಾನು ತಗೊಂಡ್ರಾತು, ಅದನ್ನ ತೋರ್ಸಿದ್ರಾತು, ನೋಡಿದ್ರಾತು ಅಂತ ಮಾಡಿದೆ. ಆದ್ರ ಅದು ಸರಿಯಾಗಿ ಬರ್ಲಿಲ್ಲ, ಅದನ್ನ ಮಾಡೋದನ್ನ ಬಿಟ್ಬಿಟ್ಟೆ ನಾನು. ಧನ್ಯವಾದ ಸರ್, ನಮಸ್ಕಾರ. ಮಲ್ಲಪ್ಪ ಅವ್ರೆ ಮಾತಾಡಿ. ಎಲ್ಲ ಪರಮೋಚ್ಚ ಗುರುಗಳಿಗೆ ನನ್ನ ಅನಂತ ಕೋಟಿ ನಮನಗಳು. ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಆಚರಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಎಷ್ಟು ಒಂದು ಬಿರುಗಾಳಿಯಂತೆ ಅದು ಬೀಸ್ತಾ ಇದೆ, ಅದನ್ನ ತೊಡೆದು ಹಾಕ್ಲಿಕ್ಕೆ ಇವತ್ತು ನಮ್ಮೆಲ್ಲರ ಕಣ್ಣು ತೆರೆಸ್ತಾ ಇದ್ದೀರಿ ಸರ್. ಎಲ್ಲಾ ಗುರುಗಳು ತಮಗೆಲ್ಲರಿಗೂ ಕೂಡ ಇದನ್ನ ಈ ಒಂದು ವೇದಿಕೆಯನ್ನ ಯಾರು ಇದ್ ಮಾಡ್ಕೊಳ್ತಾ ಇಲ್ಲ ಅವರೇ ಅಭಾಗ್ಯರು ಅಂತ ಹೇಳ್ತಾ, ನಮಗಂತೂ ಈ ಭಾಗ್ಯ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ತಾವ್ ಹೇಳ್ದಾಗೆ ಪ್ರಚಾರ ಮತ್ತು ಸೇವೆ ಆ ನಿಟ್ಟಿನಲ್ಲಿ ನನ್ನ ಈ ಭಗವಂತ ಕೊಟ್ಟಿರ್ತಕ್ಕಂಥ ಎಷ್ಟು ಶಕ್ತಿಯನ್ನು ನಾನು ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ನಮ್ ಜೀವನ ವ್ಯರ್ಥ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ, ಇನ್ನು ಉಳಿದಿರ್ತಕ್ಕಂಥ ಒಂದು ಜೀವಿತ ಕಾಲದಲ್ಲಿ ನಾನು ಕೂಡ ಪ್ರಚಾರ ಸೇವೆಯಲ್ಲಿ ತೊಡಸ್ಕೊಳ್ತೀನಿ ಅಂತ ತಮ್ಗೆ ಹೇಳ್ತಾ, ಖಂಡಿತ ನಮ್ ಕಣ್ ತೆರೆಸ್ತಾ ಇದೀರಿ ಸರ್. ನಮ್ಮೆಲ್ಲ ಭಾರತೀಯರ ಕಣ್ಣನ್ನ ತೆರೆಸ್ತಾ ಇರ್ತಕ್ಕಂಥ ಎಲ್ಲ ಪರಮೋಚ್ಚ ಗುರುಗಳಿಗೆ ನನ್ನ ಅನಂತ ಕೋಟಿ ನಮನಗಳು ಸರ್. ಅವಕಾಶಕ್ಕೆ ಧನ್ಯವಾದ ಸರ್. ರೈಟ್, ನಾಗರತ್ನ ಅವರು ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ತೆ. ನೀವು ಇದುವರೆಗೂ ತಿಳಿಸ್ಕೊಟ್ಟಿದ್ರೆ ಸ್ವಲ್ಪ ನಂದು ಫೋನ್ ಪ್ರಾಬ್ಲಮ್ ಆಗಿ ಅರ್ಧಂಬರ್ಧ ಕೇಳಿಸ್ಕೊಂಡಿದ್ದೀನಿ. ಇನ್ನು ಯೂಟ್ಯೂಬ್ ಅಲ್ಲಿ ಬರುತ್ತಲ್ವಾ ಸರ್ ಇದು ಇವ್ರ ಪ್ರೋಗ್ರಾಮ್ದು? ಆ ಕ್ವಶನ್ ಕೇಳ್ಬೇಕು. ಎಲ್ಲ ಪ್ರತಿದಿನ ಬರ್ತಾ ಇದೆಲ್ಲ, ಮತ್ತೆ ಆ ಪ್ರಶ್ನೆ ಯಾಕೆ ಕೇಳ್ತೀರಿ? ಅದು ಕೇಳಿಸ್ಕೊತೀನಿ. ಜೊತೆಗೆ ಆಧ್ಯಾತ್ಮಕ್ಕೆ ಅಂತ್ಯನೇ ಇಲ್ಲ ಅಂತ ಅನ್ಕೋತೀನಿ. ಆಮೇಲೆ ಇವ್ರದ್ದು ಕಾವೇರಿ ಎಂಪೋರಿಯಂ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಅಷ್ಟೇನೆ ಸರ್, ಇನ್ನೇನು ಕೇಳೋದಿಲ್ಲ. ಅದೇ ಬಾಕಿದೆಲ್ಲ ಅಲ್ಲಿ ಕೇಳಿಸ್ಕೊತೀನಿ. ಅದೇ ನಾವು ಮಾಡಿದ್ದು ಕರ್ಮಗಳೆಲ್ಲ ಕಳ್ಕೊಬೇಕಾದ್ರೆ ನಾವು ಆದಷ್ಟು ದೇವ್ರ ಮಂಗಳಾರತಿ ಇದೆಲ್ಲ ಮಾಡಿದಾಗ ಅದು ಹೊಗೆ ಮುಖಾಂತರ ಇದ್ರ ಮುಖಾಂತರ ಎಲ್ಲ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಕೇಳೋದೆಲ್ಲ ಇದೆ. ಇದು ಪೂರ್ತಿ ಕೇಳಿಸ್ಕೊಂಡ್ಮೇಲೆ ನಾನು ಅರ್ಥೈಸ್ಕೊತೀನಿ. ನಮಸ್ತೆ ಗುರುಜಿ. ಸುತೇಜ ಫೈನಲ್ ಕೊನೆ ಹಂಚಿಕೆ. ವಾಯ್ಸ್ ಬರ್ತಾ ಇಲ್ಲ. ರೈಟ್, ಮೇಡಮ್ ನಿಮ್ದು ಮಾತಾಡಿ ಮೇಡಮ್, ಅನ್ಮ್ಯೂಟ್ ಆಗಿದೆ. ಇಲ್ಲ, ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಇದೆ. ಓಕೆ, ರೈಟ್. ಓಕೆ ಮೇಡಮ್, ವಾಯ್ಸ್ ಬರ್ತಾ ಇಲ್ಲ, ನೀವು ಟ್ರೈ ಮಾಡಿ ಮೇಡಮ್, ನಾಳೆ ಮತ್ತೆ ಮಾತನಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಓಕೆ ಗುರುಜಿ, ಕಾರ್ಯಕ್ರಮ ಸಂಪನ್ನಗೊಳಿಸೋದು. ಎಸ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ನಾಗರಾಜ್ ಗುರುಜಿ, ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಇವತ್ತು ಬಂದಿದ್ದೀರಾ, ನಾವೆಲ್ರಿಗೂ ನಿಮ್ಮ ದರ್ಶನ ಮಾಡಿಸಿದ್ದೀರಾ. ಪ್ರತಿದಿನ ಧ್ಯಾನ, ಯೋಗ, ಪ್ರಾಣಾಯಾಮ ಇವುಗಳನ್ನ ನಮ್ಮೆಲ್ರಿಗೂ ಕೂಡ ಹೇಳ್ಕೊಡ್ತಾ ಇರ್ತಂತಹ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಇವತ್ತಿನ ಜ್ಞಾನವನ್ನು ತಿಳಿಸ್ಕೊಟ್ಟಂತಹ ಕೃಷ್ಣಮೂರ್ತಿ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿರೋ ನಿಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಸರ್ವೇ ಭದ್ರಾಣಿ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.